ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 112. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯನ ಮಾತಿಗೆ ಸಂಸ್ಕೃತಿ ಹೋ ಎಂದವಳು ಬೇರೇನೂ ಮಾತಾಡಿಲ್ಲ. ಆದರೆ ಅಗಸ್ತ್ಯ ಅವಳ ಬಳಿ ಹೋಗುತ್ತಿದ್ದವನು ಯಾಕಿಷ್ಟು ಸತಾಯಿಸ್ತಿದ್ಯಾ ಎಂದು ಕೇಳಿಬಿಡೋಣ ಎಂದು ಹೋಗುತ್ತಿದ್ದವನ ಮಾತು ಮರೆಸಿದ್ದು ಇಂದು ಬೆನ್ನಿನ ಮೇಲಿರುವ ಮಚ್ಚೆ. ಅಗಸ್ತ್ಯ ಈ ಮೊದಲು ನೋಡೇ ಇಲ್ಲ ಅನಿಸುತ್ತೆ, ಎಷ್ಟು ದೊಡ್ಡ ಮಚ್ಚೆ ಇದೆ ಎಂದವನು ಹತ್ತಿರ ಹೋಗುತ್ತಿದ್ದಂತೆ ಅವಳ ಸೀರೆ ಸೆರಗು ಗಾಳಿಗೆ ಹಾರಿ ಅವನ ಮುಖ ತುಂಬ ಮುಚ್ಚಿತು. ಅಲ್ಲಿಗೆ ಅಗಸ್ತ್ಯ ಫುಲ್ ಫ್ರೀಸ್. ಮುಂದೆ ಆದರೆ ಇದನ್ನು ಯಾವುದನ್ನು ಹರಿಯದ ಇಂದು ನೀರಿನ ಮೇಲೆ ಬೀಸುವ ಗಾಳಿಗೆ ಮುಖ ಕೊಟ್ಟು ನಿಂತಿದ್ಲು. ಅಗಸ್ತ್ಯ ಸ್ವಲ್ಪ ಸಮಯ ಹಾಗೆ ನಿಂತಿದ್ದವನು ಮೆಲ್ಲಗೆ ಅವಳ ಸೀರೆ ಸೆರಗನ್ನು ತನ್ನ ಮುಖದಿಂದ ತೆಗೆಯಲು ಹಿಡಿದಿದ್ದು ಹುಡುಗಿಗೆ ಯಾರೋ ಹೇಳಿದಂತೆ ಭಾಸವಾಗಿ ತಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಅಗಸ್ತ್ಯ ಅವನ ಮುಖದ ಮೇಲೆ ಹರಡಿರುವ ಸೀರೆ ಹಿಡಿದು ನಿಂತಿದ್ದ. ಸಂಸ್ಕೃತಿ ಓಹ್ ಸಾರಿ ಎಂದವಳು ತನ್ನ ಸೆರಗನ್ನು ಎಳೆದುಕೊಂಡು ನಿಂತಳು. ಅಗಸ್ತ್ಯ ಒಂದು ಸೆಕೆಂಡ್ ಅವಳನ್ನೇ ನೋಡಿ ಏನೋ ಮಾತಾಡೋಕ್ಕೂ ಮೊದಲೇ ಹುಡುಗಿ, ಮಿಸ್ಟರ್ ಅಗಸ್ತ್ಯ ಅವರೇ, ಜಸ್ಸಿ ಬಗ್ಗೆ ಏನು ಗೊತ್ತು? ಅಷ್ಟು ಈಸಿಯಾಗಿ ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತಿದ್ದೀನಿ ಅಂತೀರಾ ಎಂದಳು ತನ್ನ ಕೈ ಕಟ್ಟಿ. ಅಗಸ್ತ್ಯನ ಮೂಡ್ ತುಂಬ ಫ್ರೆಶ್ ಆಗಿತ್ತು. ಈಗ ಹುಡುಗಿ ಜಸ್ಸಿ ಹೆಸರು ತೆಗೆದು ಮತ್ತೆ ಕೋಪ ತರಿಸಿದ್ಲು. ಅವನ ಎಕ್ಸ್ಪೆಕ್ಟೇಷನ್ ಇದ್ದಿತ್ತು ಅವಳನ್ನು ಮದುವೆ ಆಗಬೇಕಾ ಎಂದು ಕೇಳ್ತಾಳೆ. ಹೀಗಾದರೂ ಒಂಟಿಯಾಗಿ ಸಿಕ್ಕಿದ್ದೀನಿ, ಹಿಂದೂ ಆಗಿ ಮನ ಬಿಚ್ಚಿ ಮಾತಾಡ್ತಾಳೆ ಎಂದು ಭಾವಿಸಿದ್ದ. ಅದೇ ಯೋಚನೆಯಲ್ಲಿ ಹುಡುಗಿ ಜೊತೆ ಮಾತಾಡೋಕ್ಕೆ ಅವಳ ಹತ್ರ ಬಂದಿದ್ದ. ಆದರೆ ಹುಡುಗಿ ಮತ್ತೆ ಜಸ್ಸಿ ಹೆಸರು ತೆಗೆದಿದ್ದು ನೋಡಿ ಅಗಸ್ತ್ಯನ ಕಣ್ಣುಗಳು ಕಿರಿದಾದವು. ಸಂಸ್ಕೃತಿ ಅವನ ಕಡೆ ನೋಡದೆ, ಅವಳ ಬ್ಯಾಕ್ಗ್ರೌಂಡ್ ಗೊತ್ತಾ ಎಂದಳು. ಅಗಸ್ತ್ಯ ಇನ್ನಷ್ಟು ಹುಬ್ಬುಗಂಟಿಕಿ, ಯಾವನಿಗೆ ಬೇಕಾಗಿದೆ ಅವಳ ಬ್ಯಾಕ್ಗ್ರೌಂಡ್? ನಾನು ಮದುವೆ ಆಗಿದ್ದ ಹುಡುಗಿರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿನೇ ಮದುವೆ ಆಗಿದೆ. ಆದರೂ ಡೈವರ್ಸ್ ಆಯಿತು. ಎಲ್ಲ ಚೆಕ್ ಮಾಡಿ ಆದವ್ರನ್ನೆಲ್ಲ ನಿಜ ಹೇಳ್ತಾರೆ ಅಂತ ಹೇಗೆ ತಿಳಿಯೋದು? ಅವಳು ನನಗೆ ಇಷ್ಟ ಆಗಿದ್ದಾಳೆ, ಅವಳು ಒಪ್ಪಿದ್ರೆ ಮದುವೆ ಆಗ್ತೀನಿ ಎಂದು ಎತ್ತಲೋ ನೋಡುವ ಹುಡುಗನನ್ನು ನೋಡಿದ ಸಂಸ್ಕೃತಿ ಕಣ್ಣುಗಳು ಕಿರಿದಾದವು. ಅಗಸ್ತ್ಯ, ಫಸ್ಟ್ ಆಫ್ ಆಲ್ ನಿನಗೆ ಯಾಕೆ ನನ್ನ ಮೇಲೆ ಅಷ್ಟು ಕನ್ಸರ್ನ್ ಎಂದರೆ ಸಂಸ್ಕೃತಿ, ಸಾರಿ ಮಿಸ್ಟರ್, ನಿಮ್ಮ ಮೇಲಲ್ಲ ಕನ್ಸರ್ನ್, ನನ್ನ ಫ್ರೆಂಡ್ ಮೇಲೆ. ಇಬ್ಬರನ್ನು ಮದುವೆ ಆದರೂ ನಿಮಗೆ ಒಬ್ಬರ ಜೊತೆನೂ ಚೆನ್ನಾಗಿ ಇರೋಕ್ಕೆ ಬರಲಿಲ್ಲ ಎಂದರೆ ನನ್ನ ಫ್ರೆಂಡ್ ಭವಿಷ್ಯ ಹೇಗಿರುತ್ತೆ ಅಂತ ಎಂದು ಮಾತು ಮುಂದುವರಿಸುವ ಮುನ್ನ ಅಗಸ್ತ್ಯ ಕೋಪದಲ್ಲಿ ಅವಳೆರಡು ಕೆನ್ನೆಗಳನ್ನು ಒತ್ತಿ ಹಿಡಿದು ಏನಂತೆ ಎಂದ. ಸಂಸ್ಕೃತಿ ಹುಬ್ಬುಗಂಟಿಕಿ ಅವನನ್ನೇ ನೋಡ್ತಿದ್ರೆ ಅಗಸ್ತ್ಯ, ನನಗೆ ಒಬ್ಬರ ಜೊತೆನೂ ಬಾಳೋಕ್ಕಾಗಿಲ್ಲ ಅಂತ ಕಿಂಡಲ್ ಮಾಡ್ತಿದ್ಯಾ? ನನ್ನ ಮದುವೆ ಆದವ್ರಿಗೆ ಆ ಯೋಗ್ಯತೆ ಇಲ್ಲ ಎಂದವನು ಮಾತು ಮುಂದುವರಿಸುವ ಮುನ್ನ ಅಲ್ಲಿ ಪೊಲೀಸ್ನವರ ಕಾರ್ ಸೈರನ್ ಮಾಡಿದ್ದು ಕೇಳಿ ಅಗಸ್ತ್ಯ ಅವಳನ್ನು ಬಿಟ್ಟು ದೂರ ಸರಿದು ನಿಂತ. ಸಂಸ್ಕೃತಿ ಹುಬ್ಬುಗಂಟಿಕೆ ಅಲ್ಲಿಂದ ಹೋಗುವಾಗ ಒಮ್ಮೆ ಅಗಸ್ತ್ಯನ ಕಡೆಗೆ ತಿರುಗಿ, ಮಿಸ್ಟರ್, ಯಾವಾಗಲೂ ನಮ್ಮ ಮೂಗಿನ ನೆರಕ್ಕೆ ಮಾತಾಡೋದಲ್ಲ, ಬೇರೆಯವರ ಜಾಗದಲ್ಲಿ ನಾವು ನಿಂತು ಯೋಚಿಸಿ ಆಮೇಲೆ ಮಾತಾಡಬೇಕು ಎಂದವಳು ಅಲ್ಲಿಂದ ಬಿರುಗಾಳಿ ಥರ ಹೋದವಳು ಕಾರ್ ಹತ್ತಿ ಹೋಗ್ತಾಳೆ. ತಿರುಗಿ ಕೂಡ ನೋಡಿದೆ. ಅಗಸ್ತ್ಯ ತನ್ನ ಕಾಲನ್ನು ನೆಲ ಕಪ್ಪಳಿಸಿ ಛೆ ಎಂದವನು ದವಡೆ ಬಿಗಿದು 2 ನಿಮಿಷ ಅಲ್ಲೇ ನಿಂತು ತನ್ನ ಕದಡಿದ ಮನಸ್ಸು ಸರಿಯಾದ ಮೇಲೆ ತಾನು ಕಾರು ಹತ್ತಿ ಅಲ್ಲಿಂದ ಹೋಗ್ತಾರೆ. ಅವನು ಹೋಗಿ ನೋಡಿದ್ರೆ ಸಂಸ್ಕೃತಿ ಕಾರ್ ಅವಳ ಮನೆ ಮುಂದೆ ನಿಂತಿತ್ತು. ಹುಡುಗ ಒಮ್ಮೆ ನೋಡಿಕೊಂಡು ತನ್ನ ಮನೆಗೆ ಹೋಗಿ ಫ್ರೆಶ್ ಆಗಿ ಮನೆಗೆ ಕಾಲ್ ಮಾಡಿದವನು ಇಂದು ಸಿಕ್ಕಿದ್ದಾಳೆ ಎನ್ನುವ ವಿಷಯನ ಹೇಳಲೇ ಇಲ್ಲ. ಇತ್ತ ಸಂಸ್ಕೃತಿ ವಾಪಸ್ ಮನೆಗೆ ಬಂದಿದ್ದು ನೋಡಿದ ಗುಣವಂತ, ಎಲ್ಲೋಗಿದ್ದೆ, ಯಾಕೀಗೆ ಎಂದು ಮಾತಾಡುತ್ತಿದ್ದವನ ಮುಂದೆ ಕೈ ಅಡ್ಡ ಇಟ್ಟು, ಜಸ್ಸಿ ಎಲ್ಲಿಂದ ಹೋಗಬೇಕು, ನನಗೆ ಅವಳು ಇಲ್ಲಿ ಇರೋದು ಇಷ್ಟ ಇಲ್ಲ ಎಂದು ಸೀದಾ ತನ್ನ ರೂಮ್ಗೆ ಹೋದವಳು ಲಾಕ್ ಮಾಡಿಕೊಂಡು ಬೆಡ್ ಮೇಲೆ ಬೋಲಾಗಿ ಮಲಗಿದ್ಲು. ಇತ್ತ ತಿಂಡಿ ತಿನ್ನುತ್ತಾ ಕೂತಿದ್ದ ಜಸ್ಸಿ ಕಡೆ ನೋಡಿದ ಗುಣವಂತ ತನ್ನ ಹಣೆ ದಿಡಿ, ಜಸ್ಸಿ ಎಂದ. ಅವಳು ಹಾಂ ಹೇಳು ಗುಣ ಎಂದಳು. ಗುಣವಂತ,
ಏನಿಲ್ಲ, ನಾನು ಗೊಂಬೆ ಇಬ್ಬರು ಮೀಟಿಂಗ್ ಪರ್ಪಸ್ ಮೇಲೆ ಹೊರಗೆ ಹೋಗಬೇಕು. ನಿನಗೆ ಬೇಜಾರಾಗಲ್ಲ ಅಲ್ವಾ? ಆದರೆ ನೀನು ನಿಮ್ಮ ಅಂಕಲ್ ಮನೆಗೆ ಹೋಗು, ಬಂದಮೇಲೆ ಗೊಂಬೆ ಬಂದು ಮೀಟ್ ಮಾಡ್ತಾಳೆ ನೀನ ಎಂದ. ಜಸ್ಸಿ, ಹೋ ಹೌದಾ, ಸರಿ, ನನ್ನ ಅಂಕಲ್ ಮನೆಗೆ ಹೋಗ್ತೀನಿ, ಯು ಪ್ಲೀಸ್ ಕ್ಯಾರಿ ಆನ್ ಎಂದವಳು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡವಳು ಸಂಸ್ಕೃತಿ ರೂಮ್ ಡೋರ್ನ ಬಡಿದ್ಲು. ಸಂಸ್ಕೃತಿ, ಡೋಂಟ್ ಡಿಸ್ಟರ್ಬ್ ಮೀ ಎಂದು ಜೋರಾಗಿ ಕಿರ್ಚಿದ್ಲು. ಅದನ್ನು ಕೇಳ್ಕೊಂಡ ಗುಣವಂತ ಜಸ್ಸಿ ಮುಖ ನೋಡಿ, ಅವಳು ತುಂಬ ಟಯರ್ಡ್ ಆಗಿದ್ದಾಳೆ, ನೀನು ಹೊರಡು, ಅವಳು ಎದ್ದ ಮೇಲೆ ಹೇಳ್ತೀನಿ ಎಂದಳು. ಜಸ್ಸಿ ಸರಿ ಎಂದು ಅಲ್ಲಿಂದ ಹೊರಡ್ತಾಳೆ. ಸಂಸ್ಕೃತಿ ಮಾತ್ರ ಕಣ್ಮುಚ್ಚಿ ಅವಳೇ ಬಡಿದಿದ್ದು ಎಂದು ತಿಳಿದಿದ್ದರಿಂದ ಸುಮ್ಮನೆ ಮಲಗಿದ್ಲು. ಎದ್ದು ಹೊರಗೆ ಬರದೆ ಗುಣ ಜಸ್ಸಿನ ಕಳಿಸಿ ಸಂಸ್ಕೃತಿ ರೂಮ್ ಬಳಿ ಬಂದು, ಗೊಂಬೆ ಬಾಗಿಲು ತೆಗಿಯೋ ಎಂದ. ಸಂಸ್ಕೃತಿ 5 ನಿಮಿಷ ಬಡಿದ ಮೇಲೆ ಬಾಗಿಲು ತೆರೆದ ಹುಡುಗಿ ಮುಖವೆಲ್ಲ ರೆಡ್ಡಾಗಿತ್ತು. ಸಂಸ್ಕೃತಿ ಮುಖ ನೋಡಿದ ಗುಣ ಅವಳ ತಲೆ ಸವರಿ ಶಾಕೋ ಎಂದರೆ ಹುಡುಗಿ ಅಳುತ್ತಾ, ನಾನು ಇಲ್ಲಿರಲ್ಲ ಗುಣ ಎಂದು ಬಿಕ್ಕುವ ಹುಡುಗಿ ನೋಡಿದ ಗುಣ ಒಂದು ನೆಟ್ಟುಸಿರು ಬಿಟ್ಟು, ಇಂದುಮ್ಮ, ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ ಆಫೀಸ್ ಬಿಟ್ಟು ಇನ್ನೆಲ್ಲಿ ಹೋಗ್ತೀಯಾ? ಇನ್ನು ಎಷ್ಟು ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಒಂದು ತಿಳ್ಕೊ ಹಿಂದುಮ್ಮ. ಯಾವತ್ತು ಸಮಸ್ಯೆಗಳಿಗೆ ಹೆದರಿ ಓಡಬಾರ್ದು ಅಂತ ಹೇಳಿದ ಹುಡುಗಿ ಇವತ್ತು ಎದುರಿ ಹೋಗ್ತಿದ್ಯಾ ಅಂದರೆ ಒಂದು ಆ ಸಮಸ್ಯೆ ನಮಗೆ ಹತ್ತಿರದ್ದು ಆಗಿರುತ್ತೆ, ಇಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆಗಿರುತ್ತೆ. ನಿನ್ನ ಸಮಸ್ಯೆ ಏನು, ಅದನ್ನು ನನ್ನ ಬಳಿ ಶೇರ್ ಮಾಡು ಎಂದವನ ಮುಂದೆ ನಿಂತ ಹುಡುಗಿ ಕಣ್ಣೀರಿನಿಲ್ಲದನ್ನು ನೋಡಿ, ಅಗಸ್ತ್ಯ ಏನಾದರೂ ಮಾತಾಡಿದ್ನಾ ಎಂದ. ಎಂದು ಒಂದು ಕೊಂಕು ನಗು ಚೆಲ್ಲಿ, ಅವ್ರಿಗೆ ಜಸ್ಸಿ ಇಷ್ಟ ಆಗಿದ್ದಾಳಂತೆ, ಮದುವೆ ಆಗ್ತಾರಂತೆ ಎಂದಳು. ಗುಣ, ಇಂದುಮ್ಮ, ಅಗಸ್ತ್ಯ ನೀನ ನೋಡಿದ ಮೇಲೆ ಹೇಳಿದ್ದಾನೆ ಅಂದರೆ ಅದಕ್ಕೆ ಕಾರಣ ನೀನೇ ಇಂದು ಅಂತ ತಿಳಿದಿದೆ, ಇಲ್ಲ ನಿನ್ನಿಂದಾನೇ ಇಂದು ಅನ್ನೋ ಉತ್ತರ ಪಡೆಯೋಕ್ಕೆ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ಎಂದ. ಇಂದು ಏನಿಲ್ಲ, ಯಾವ ಗಿಲ್ಟಿಲ್ಲ ಆ ಬೆಂಕಿ ಉಂಡಕ್ಕೆ, ಬೆಳ್ಳಗಿದ್ದಾಳಲ್ಲ ಅದಕ್ಕೆ ಅವಳು ಇಷ್ಟ ಆಗಿದ್ದಾಳೆ. ಹಿಂಗೆ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಓಡಾಡೋರೆ ಅಂಥವ್ರಿಗಿಷ್ಟ, ಎಷ್ಟೇ ಆದರೂ ಫಾರಿನ್ ರಿಟರ್ನ್ ಅಲ್ವಾ ಎಂದು ಮೂಗು ಎಳೆಯೋ ಹುಡುಗಿನೇ ಅವನನ್ನು ಕೆಣಕಿ ಕೆಣಕಿ ಉರಿಸ್ತಿದ್ದಾಳೆ ಅನ್ನೋದು ಮರ್ತಿದ್ದಾಳೆ. ಗುಣ ಅವಳಿಗೆ ಕರ್ಚಿಫ್ ಕೊಟ್ಟು, ಈಗೇನು ನಾನು ಮಾತಾಡಲಾ ಅಗಸ್ತ್ಯನ ಬಳಿ ಎಂದರೆ, ಹುಡುಗಿ ಏನು ಬೇಡ, 3 ಅಲ್ಲ 100 ಹುಡುಗಿರನ್ನ ಮದುವೆ ಆದರೂ ನನಗೇನು, ಅಷ್ಟಕ್ಕೂ ನಾನು ಸಂಸ್ಕೃತಿ, ಇಂದು ಅಲ್ಲ ಎಂದ ಹುಡುಗಿ ನೋಡಿದ ಗುಣ ಸಣ್ಣಗೆ ನಗುತ್ತಾ ಅವಳ ತಲೆನ ಸವರಿ, ನೀನಿನ್ನು ಚಿಕ್ಕ ಮಗು ಥರ ಇಂದಮ್ಮ, ಅಷ್ಟಕ್ಕೂ ದೀಪಾಲಿ ಕಂಪನಿಗೆ ಆಫರ್ ಕೊಟ್ಟಿದ್ದು ನೀನೇ, ಅವ್ರ ಕಂಪನಿ ಇಲ್ಲಿಗೆ ಬರುವಂತೆ ಮಾಡಿದ್ದು ನೀನೇ, ದೀಪಾಲಿ ಬದಲು ಅಗಸ್ತ್ಯ ಬರ್ತಿದ್ದಾನೆ ಎಂದು ತಿಳಿದು ಅವನಿಗಾಗಿ ಬೇರೆ ರೂಮ್ ಚೇಂಜ್ ಮಾಡಿ 7 ದಿನ ಅವನನ್ನು ನೋಡುವ ಕಾತರದಲ್ಲಿ ಇದ್ದವಳು ನೀನೇ. ಅವತ್ತು ಅಷ್ಟೆಲ್ಲ ಹೊಟ್ಟೆ ನೋವು ಇದ್ದರೂ ಅವನನ್ನು ನೋಡೋಕ್ಕಲ್ವಾ ಅಗ್ರಿಮೆಂಟ್ ಅಷ್ಟು ಅರ್ಜೆಂಟಾಗಿ ಇಟ್ಕೊಂಡಿದ್ದು. ಇಷ್ಟೆಲ್ಲ ಮಾಡಿದ್ದು ಅಗಸ್ತಿನಿಗಾಗೆ, ಆದರೂ ಅವನ ಮುಂದೆ ಸಂಸ್ಕೃತಿ ಅನ್ನೋ ಹೆಸರಲ್ಲೇ ಇದೆಯಾ? ಯಾಕೆ ಇಂದು ಎನ್ನುವ ಹೆಸರು ಹೇಳಿಲ್ಲ? ಅವನು ನಾನ್ಸೆನ್ಸ್ ಕ್ವೆಶನ್ ಕೇಳಿದ್ರು ಪೇಷನ್ಸ್ನಿಂದ ಉತ್ತರ ಕೊಟ್ಟು, ಈಗ ಬೇರೆಲ್ಲೋ ಹೋಗ್ತಿದ್ದೀನಿ ಅಂದರೆ ಏನಂತ ತಿಳ್ಕೊಳ್ಳಿ ಇಂದುಮ್ಮ ಎಂದ. ಇಂದು ಮುಖನ ಉದಿಸ್ಕೊಂಡು, ಯಾಕಂದರೆ ನನ್ನ ನೋಡಿದ್ಮೇಲೆ ಬಂದು ಮಾತಾಡಬೇಕಿತ್ತು ಗುಣ, ಈಗೋಸ್ಟಿಕ್ ಮ್ಯಾನ್, ಬೆಂಕಿ ಉಂಡೆ, ನನ್ನ ನೋಡಿದ್ರೂ ಮಾತಾಡಿಲ್ಲ ಅಂದರೆ ನಾನು ಮಾತ್ರ ನಾನೇ ನಿಮ್ಮ ಹೆಂಡತಿ ಇಂದು ಅಂತ ಹೋಗಿ ಹಲ್ಕಿಟ್ಕೊಂಡು ಮಾತಾಡಬೇಕಿತ್ತಾ ಹೇಳು? ಅವ್ರಿಗೆ ಇಷ್ಟ ಇಲ್ಲದ ಬದುಕು ನನಗೂ ಬೇಡ, ಅವರ ಲೈಫ್ ಅವರಿಷ್ಟ, ನನ್ನ ಲೈಫ್ ನನ್ನಿಷ್ಟ. ಮೊದಲೇ ಹೇಳಿದಾರಲ್ಲ, ನಿನ್ನ ಲೈಫ್ ನಿನ್ನಿಷ್ಟ, ಎಲ್ಲಿಗಾದರೂ ಹೋಗು ಅಂತ. ಸೊ ಈಗ ಅವ್ರು ಹೇಳಿದಂತೆ ಇದು ನನ್ನ ಲೈಫ್, ನನ್ನ ಇಷ್ಟದಂತೆ ಬದುಕ್ತಿದ್ದೀನಿ. ಆದರೂ ಯಾಕೆ ಬರಬೇಕು ನನ್ನ ಮನೆಗೆ? ಬಂದ್ವಾ, ಅಗ್ರಿಮೆಂಟ್ ಆಯ್ತಾ, ಹೋಗಬೇಕಿತ್ತು, ಕದ್ದು ಮುಚ್ಚಿ ನನ್ನ ಮನೆಗೆ ಅರ್ಧ ರಾತ್ರಿನಲ್ಲಿ ಬರೋ ಅವಶ್ಯಕತೆ ಏನಿತ್ತು ಎಂದರೆ ಗುಣ ಸಣ್ಣಗೆ ಮುಗುಳ್ನಗುತ್ತಾ, ಏನೋ ನೋಡಬೇಕು ಅನಿಸಿರ್ಬೇಕು ಎಂದರೆ ಮಣ್ಣು, ಛೇ ಏನೂ ಇಲ್ಲ,
ಆ ಜಸ್ಸಿ ಹುಡ್ಕೊಂಡು ಬಂದಿರೋದು ನನಗಾಗ ಅಲ್ಲ ಎಂದರೆ ಗುಣ ಒಮ್ಮೆ ತನ್ನ ಮೂಗುಜ್ಜಿ, ಗೊಂಬೆ, ನಿನಗೆ ಗೊತ್ತಿಲ್ಲ, ನಿನ್ನ ಬೆಂಕಿ ಉಂಡೆ ಪ್ರತಿದಿನ ನಿನ್ನ ರೂಮ್ಗೆ ಬಂದೋಗೋದು ಎಂದರೆ ಇಂದು ಕಣ್ಗಳು ಹರಳಿಸಿ, ಏನು ಎಂದರೆ ಗುಣ ನಗುತ್ತಾ, ಇನ್ನೇನು, ನಿನ್ನ ಗಂಡ ಎಲ್ಲಿದ್ದಾನೆ ಅಂತನಾದರೂ ಗೊತ್ತಾ, ನೋಡಲಿ ಎಂದು ಅಗಸ್ತ್ಯ ಇದ್ದ ಬಂಗಲೆ ಕಡೆ ನೋಡಿ, ಅದೇ ನಿನ್ನ ಗಂಡ ಉಳಿದಿರೋ ಮನೆ ಎಂದ. ಅಗಸ್ತ್ಯ ಚಾಪೆ ಕೆಳಗೆ ನುಸುಳೋ ಕೆಲಸ ಮಾಡಿದ್ರೆ ಈ ಗುಣ ರಂಗೋಲಿ ಕೆಳಗೆ ನುಗ್ತಿದ್ದಾನೆ. ಅಸಲಿ ಆಟ ಶುರುಗುರು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.